ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿಯದೇ ಒಂದು ಚಿಂತೆ ಆಗ್ಬಿಟ್ಟಿದೆ. ಈ ಒಂದು ಪ್ರದೋಷ ಹೇಳಿಕೆಯನ್ನ ಕೊಟ್ರೆ ಮುಂದೆ ಏನಾಗುತ್ತೆ, ಮಾಫಿ ಸಾಕ್ಷಿಯಾಗಿ ಇನ್ನೂ ಇಬ್ರು ಕೂಡ ಅದ್ರ ಜೊತೆಗೆ ಮಾಫಿ ಸಾಕ್ಷಿ ಆದ್ರೆ ನನ್ನ ಬದುಕು ಏನಾಗುತ್ತೆ, ಜೈಲಲ್ಲೇ ಇರಬೇಕಾಗತ್ತಾ ನಾನು ಅಥವಾ ಹೇಗೆ ಅನ್ನೋದೇ ಟೆನ್ಷನ್ ಆಗ್ಬಿಟ್ಟಿದೆ ದರ್ಶನ್ಗೆ. ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿಯ ಉರುಳು. ಪ್ರದೋಷ ಹೇಳಿಕೆ ಪುರಸ್ಕಾರವೋ ತಿರಸ್ಕಾರವೋ? ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಪರಿಗಣಿಸುತ್ತಾ ಇಲ್ವ? ಮಾಫಿ ಅರ್ಜಿಗಳ ಮೇಲೆ ವಾದ ಬೇಕಾ ಬೇಡವಾ ಅನ್ನೋ ನಿರ್ಧಾರ. ಕೆಲವೇ ಕ್ಷಣದಲ್ಲಿ ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದಂತಹ ಅರ್ಜಿಯ ತೀರ್ಪು ಇನ್ನೇನು ಬರುತ್ತೆ? ಮಾಫಿ ಸಾಕ್ಷಿಗಾಗಿ ಪ್ರದೋಷ್ ಪರಿಗಣಿಸ್ತಾರಾ ಇಲ್ವಾ, ಅಥವಾ ಆ ಒಂದು ಪರಿಗಣಿಗೆ ಬಂದಿದ್ದನ್ನ ಅದನ್ನ ವಾದ ಮಾಡ್ತಾರಾ, ಅದಕ್ಕೇನಾದ್ರೂ ಆ ಒಂದು ಅರ್ಜಿಗಳ ಮೇಲೆ ವಾದವನ್ನ ನೀಡಬೇಕಾಗುತ್ತಾ, ಬೇಕಾ ಬೇಡವಾ ಅನ್ನೋದು ನಿರ್ಧಾರವನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದಂತಹ ಅರ್ಜಿ ತೀರ್ಪಾಗುತ್ತೆ. ರಾತ್ರಿ ಇಡೀ ಜೈಲಿನಲ್ಲಿ ಟೆನ್ಷನ್ನು ದರ್ಶನ್ಗೆ. ಮುಂಜಾನೆ ಬೇಗನೆ ಎದ್ದು ಬ್ಯಾರೆಕ್ನಲ್ಲಿ ದರ್ಶನ್ ವಾಕಿಂಗ್ ಅನ್ನ ನಡೆಸಿದ್ರು. ಸಂಕಷ್ಟ ಪರಿಹಾರಕ್ಕೆ ಜೈಲಿನಲ್ಲಿಯೇ ದೇವರ ಮೊರೆ ಹೋದ ಕಾಟೇರ. ಸಹ ಬಂಧಿಗಳ ಜೊತೆ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿದ್ದ ದಚ್ಚು. ಜೈಲು ಸಿಬ್ಬಂದಿ ನೀಡಿದ ಕಾಫಿ ಕುಡಿದು ಕುಳಿತಿರೋ ದರ್ಶನ್. ಕೋರ್ಟ್ ತೀರ್ಪು ಏನಾಗುತ್ತೋ ಎಂಬ ಭಯದಲ್ಲಿ ಡಿಬಾಸ್ ಮತ್ತೆ ಗ್ಯಾಂಗ್. ಶಿಕ್ಷೆಗೊಳಗಾಗಿ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಅಂತ ದರ್ಶನ್ಗೆ ಆತಂಕ ಶುರು ಆಗ್ಬಿಟ್ಟಿದೆ. ಪರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್. ರಾತ್ರಿ ಇಡೀ ಜೈಲಿನಲ್ಲಿ ಟೆನ್ಷನ್ನಲ್ಲೇ ಕಾಲ ಕಳೆದಿದ್ದಾರೆ ದರ್ಶನ್. ಮುಂಜಾನೆ ಬೇಗನೆ ಎದ್ದು ಬ್ಯಾರೆಕ್ನಲ್ಲಿ ದರ್ಶನ್ ಗಡಿಬಿಡಿಯಲ್ಲಿ ವಾಕಿಂಗ್ ಅನ್ನ ಮಾಡಿದ್ದು. ಸಂಕಷ್ಟ ಪರಿಹಾರಕ್ಕೆ ಜೈಲಿನಲ್ಲಿಯೇ ದೇವರ ಮೊರೆ ಹೋಗಿದ್ದಾರೆ ಕಾಟೇರ. ಸಹ ಬಂದಿಗಳು ಏನಿದ್ದಾರೆ ಅವ್ರ ಜೊತೆ ಕೂಡ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿದ್ದಾರೆ ದಚ್ಚು. ಇನ್ನು ಕೋರ್ಟ್ ತೀರ್ಪು ಏನಾಗುತ್ತೋ ಅನ್ನೋ ಭಯದಲ್ಲೇ ಡಿಬಾಸ್ ಮತ್ತೆ ಅವರ ಗ್ಯಾಂಗ್ ಆತಂಕದಲ್ಲಿರೋದು. ಪ್ರದೋಷ್ ಸೇರಿ ಇನ್ನಿತರ ಆರೋಪಿಗಳ ಮಾಫಿ ಸಾಕ್ಷಿಯಾದ್ರೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ದರ್ಶನ್ ಮತ್ತೆ ಗ್ಯಾಂಗ್. ಇನ್ನು ಶಿಕ್ಷೆಗೊಳಗಾಗಿ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅದು ದರ್ಶನ್ಗೆ ಆತಂಕ ಆಗ್ತಾ ಇರೋದು. ಜೈಲಿನಲ್ಲೇ ಇರಬೇಕಾಗತ್ತಲ್ಲ ಅನ್ನೋ ಆತಂಕ. ಬೆಂಗಳೂರಿನಲ್ಲಿ 59ನೇ ಸೆಷನ್ ಕೋರ್ಟ್ ಆದೇಶದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗುತ್ತೆ, ಮಾಫಿ ಸಾಕ್ಷಿಗೆ ಇನ್ನಿಬ್ರು ಸೇರ್ಕೊಂಡು ಏನಾದ್ರು ಮಾಫಿ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ, ಏನು ಮುಂದಿನ ಜೀವನ ಹೇಗೆ ಅನ್ನೋದೇ ದರ್ಶನ್ಗೆ ಈಗ ದೊಡ್ಡ ತಲೆನೋವಾಗಿರೋದು. ಬೆಂಗಳೂರಿನಲ್ಲಿ 59ನೇ ಸೆಷನ್ ಕೋರ್ಟ್ ಏನೀಗ ಆದೇಶ ಕೊಡುತ್ತೆ, ಈ ಮಾಫಿ ಸಾಕ್ಷಿಗಳನ್ನು ಪರಿಗಣಿಸಿ ಅದಕ್ಕೆ ಆ ಒಂದು ಏನು ಅರ್ಜಿಗಳನ್ನು ಹಾಕಿರ್ತಾರೆ ಮಾಫಿ ಸಾಕ್ಷಿಯಲ್ಲಿ ಹೇಳಿರ್ತಾರೆ ಅದಕ್ಕೆಲ್ಲ ವಾದ ಮಾಡಬೇಕಾ ಬೇಡವಾ, ಎಲ್ಲವೂ ಕೂಡ ಟೆನ್ಷನ್ನೇ ದರ್ಶನ್ಗೆ. ಸದ್ಯ ದರ್ಶನ್ ಆತಂಕವನ್ನ ಪಡ್ತಾ ಇರೋದು. ಮಾಫಿ ಸಾಕ್ಷಿಗೆ ಇನ್ನಿಬ್ರೇನಾದ್ರೂ ಮಾಫಿ ಸಾಕ್ಷಿಯನ್ನಾದ್ರೆ ಅಂದ್ರೆ ಪ್ರದೋಷ್ ಜೊತೆಗೆ ಇನ್ನಿಬ್ರೇನಾದ್ರೂ ಮಾಫಿ ಸಾಕ್ಷಿನ ಹೇಳಿದ್ರೆ ಇನ್ನೂ ಕಠಿಣವಾಗಿರುತ್ತೆ ಈ ಒಂದು ತೀರ್ಪುಗಳು. ಹಾಗಾಗಿ ಏನು ತೀರ್ಪನ್ನ ತೆಗೆದುಕೊಳ್ಳುತ್ತೆ ಕೋರ್ಟು, ಇನ್ನು ಮುಂದೆ ನಾನು ಜೈಲಿನಲ್ಲೇ ಇರಬೇಕಾ ಅನ್ನೋ ಆತಂಕ ಶುರು ಆಗ್ಬಿಟ್ಟಿದೆ ದರ್ಶನ್ಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಲವಾರು ಮಾಫಿಯಾಗಳು ನಡೆದಿದ್ವು, ಹಲವಾರು ಸ್ಕೆಚ್ಗಳು ನಡೆದಿದ್ವು. ಅದೆಲ್ಲದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡು ಆ ಪ್ಲಾನನ್ನು ಹೇಗೆ ಸಕ್ಸಸ್ ಮಾಡಬೇಕು ಅನ್ನೋದು ಪ್ರದೋಷ್ ಕೆಲಸ ಆಗಿತ್ತು. ಪ್ರದೋಷ್ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದ. ಹಾಗಾಗಿ A14 ಆರೋಪಿ ಆಗಿರುವ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಕೋರ್ಟ್ಗೆ. ಈಗ ಮಾಫಿ ಸಾಕ್ಷಿ ಮುಳುವಾಗಿ ಬಿಟ್ಟಿದೆ ದರ್ಶನ್ಗೆ. ದರ್ಶನ್ ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ, ಇವತ್ತಿನ ಏನು ತೀರ್ಪಾಗತ್ತೆ ಅನ್ನೋದೇ ದರ್ಶನ್ಗೆ ಇವತ್ತು ಬಿಗ್ ಡೇ ಆಗಿರೋದು.